ಮಾಡಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈ ನಮ್ ಬರಲ್ಲ ಸಬ್ಸ್ಕ್ರೈಬ್ 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 ಬೇಡ ಹೋಗಮ್ಮ ಇಷ್ಟು ಕಷ್ಟಪಟ್ಟು ಹೇಳಿದಾರ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ನಾನು ಇದನ್ನ ಒಂದ್ 3-4 ಡೇಸ್ ಇಂದ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ. ನಮ್ಮಮ್ಮ ಬಿಟ್ಟಿರ್ಲಿಲ್ಲ ಮಾಡಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ ಟೈಮ್ ಇರ್ಲಿಲ್ಲ ನಮ್ಗ್ ಮಾಡಕ್ಕೆ. ಇದೇನು ವಿಡಿಯೋ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ 4-5 ದಿನದ ಮುಂಚೆ ಒಂದ್ ವಿಡಿಯೋನ ನೋಡಿದ್ದೆ. ಅಂದ್ರೆ ಅರ್ಶನಾದಿಂದ ಕುಂಕುಮ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಈಸಿಯಾಗಿ ಮಾಡಿದ್ರು. ಶಾಕ್ ಆಯ್ತು ನನ್ಗೆ, ಈ ತರನು ಮಾಡೋದ ಕುಂಕುಮ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಹೊರ್ಗಡೆ ಹೋಗಿ ತಗೊಂತೀವಲ್ಲ, ಅದೆಲ್ಲ ಫುಲ್ ಕೆಮಿಕಲ್ ಮಿಕ್ಸ್ ಇರ್ತೈತೆ. ಮತ್ತೆ ಅದನ್ನ ಇಟ್ಟಾಗ ಗಾಯ ಆಗೋದು, ಮತ್ತೆ ಇಟ್ಟದ್ರ ನೆವೆ ಆಗೋದು, ಈ ತರ ಎಲ್ಲ ಆಗ್ತೈತೆ. ಸೊ ಒಂದ್ಸರಿ ಟ್ರೈ ಮಾಡೋಣ ಮನೇಲಿ ನಿಜ ವರ್ಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ನಾನ್ ಲೈವ್ ಆಗೇ ನೋಡ್ದೆ, ವರ್ಕ್ ಆಯ್ತು. ಸೊ ನಾವು ಕೂಡ ಕುಂಕುಮನ ಮಾಡೋಣ. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ರ ನೀವು ಕೂಡ ಟ್ರೈ ಮಾಡ್ಬಿಟ್ಟು ನೀವು ಕೂಡ ಪ್ಯೂರ್ ಅರ್ಶನ ಅಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ. ಅರ್ಶನ ತಗೋಬಹುದು, ಕುಂಕುಮನ ನೀವೇ ಮನೇಲಿ ಮಾಡ್ಕೋಬಹುದು ಈಸಿಯಾಗಿ. ಸೊ ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ನೀವು ಕೂಡ ಮಿಸ್ ಮಾಡೇ ಟ್ರೈ ಮಾಡಿ. ಮತ್ತೆ ಆರ್ಗ್ಯಾನಿಕ್ ಆಗಿ ಮತ್ತೆ ಏನು ಪ್ಯೂರ್ ಕುಂಕುಮನ ನೀವು ಕೂಡ ಬಳಸಿ. ಸೊ ನಮ್ಮ ಅಮ್ಮ ಎಲ್ಲ ಅರ್ಶನ ಮತ್ತೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ ಕೂತಿದ್ದಾರೆ. ಇವಾಗ ಅವರೇ ತೋರ್ಸ್ಕೊಡ್ತಾರೆ ಯಾವ ತರ ಮಾಡೋದು ಅಂತ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಫಸ್ಟ್ ಹೇಳಿದ್ನ ಈ ಮಾತು. ಸೊ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದ್ರಿಂದ ನಂಗೆ ತುಂಬಾ ಮೋಟಿವೇಟ್ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರೆಂಟ್ ಹೋಯ್ತು. ಇದು ಆಕ್ಚುಲಿ ಚೆನ್ನಾಗಿರೋ ಸರ್ ಹೋಯ್ತು. ವಿಡಿಯೋ ಮಾಡ್ಬೇಕು ಅಂದಾಗೆಲ್ಲ ಹಿಂಗೆ ಆಗೋದು. ನಮ್ಮ ಮನೇಲಿ ಇಷ್ಟ ದಿನ ಊರಲ್ಲಿ ಲೈನ್ ಎಲ್ಲ ರೆಡಿ ಮಾಡ್ತಾ ಇದ್ರು. ಆ ಲೈನ್ ರೆಡಿ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಏನಾಯ್ತು, ಇಷ್ಟ ದಿನ ವಿಡಿಯೋ ಮಾಡಕ್ ಆಗಿಲ್ಲ, ಟೈಮ್ ಸಿಕ್ಕಿಲ್ಲ, ಮತ್ತೆ ಕರೆಂಟ್ ಇರ್ಲಿಲ್ಲ ಅಂದ್ಬಿಟ್ಟು ಈ ತರ ಆಯ್ತು. ಇವತ್ ನೋಡಿದ್ರೆ ಪೂರ್ತಿ ಕರೆಂಟೇ ಹೋಗ್ಬಿಡ್ತು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಷ್ಟರಲ್ಲಿ. ಯಾವಾಗ ಕಂಗ್ರಾಚುಲೇಷನ್ ಬ್ರದರ್. ನೋಡಿ ಹಿಂಗೆ ಆಗುತ್ತೆ. ಓಕೆ, ಇವಾಗ ಇಲ್ಲೇ ಬೆಳಕಲ್ಲೇನೆ ವಿಡಿಯೋ ಮಾಡ್ತೀರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಏನ್ ಅನ್ಸ್ತು, ಹೇಗ್ ಅನ್ಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬಾಮ ಇಲ್ಲೇ ಮಾಡೋಣ. ಮಿಕ್ಸಿ ಜಾರಲ್ಲೂ ಕೂಡ ಮಾಡ್ಬೋದಂತೆ, ಕೈಯಲ್ಲೂ ಮಿಕ್ಸ್ ಮಾಡೋದು, 2 ತರನು ಮಾಡ್ಬೋದು. ಇವಾಗ ಒಂದ್ಸರಿ ಕೈಯಲ್ಲಿ ಮಿಕ್ಸ್ ಮಾಡಿ ನೋಡೋಣ. ಹಂಗೇನ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಹಂಗೆ ತಗೊಂಡೋಗ್ ಪಟ್ ಅಂತ ಕರೆಂಟ್ ಬಂದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಐ ಹೋಪ್ ಇವತ್ತಿನ, ಆಮೇಲೆ ಇದೊಂದೇ ಅಲ್ಲ, ಮತ್ತೆ ಇವತ್ತಿನ ಪೂರ್ತಿ ಡೇ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನೋಡಿ ಫುಲ್ ಕೈಯಲ್ಲೆಲ್ಲ ಏನಂತಾರೆ ಅದನ್ನ, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಫುಲ್ ರೆಡಿ ಆಗ್ತಾ ಇದಾರೆ ಮಾಡಕ್ಕೆ. ಸೊ ಇದಕ್ಕೆ ಬೇಕಾಗಿರುವಂತಹ ಮೈಕ್ ಎಲ್ಲ ಆನ್ ಮಾಡು. ಮೈಕ್ ಇದಕ್ ಬೇಕಾಗಿರೋದು ಏನೇನು ಹೇಳಮ್ಮ. ಅರ್ಶನ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಅಡ್ಕೆ ನೋಡು ಉಗ್ದುಡ್ಬೋದಮ್ಮ. ನಮ್ಮಂಗ್ ಮೈಕ್ ಹಾಕಿ ಮಾತಾಡೋ ಅಂತ ಮೈಕ್ ಕೊಟ್ಟಿದೀನಿ. ಅಡಿಕೆಲ್ಲ ಉಗ್ಗದ ಮರ್ತೋಗವ್ರೆ. ನೀನ್ ರೆಡಿ ಮಾಡಕ್ ಬಂದಿರ್ಬೋದಿಲ್ಲಿ. ಬಂದಿರ್ಬೋದು. ಮತ್ ಇವತ್ತು ಲೈನ್ ರೆಡಿ ಮಾಡಕ್ಕೆ ಬಂದಿರೋದು, ಅದಕ್ಕೆ ಕರೆಂಟ್ ಕಟ್ ಮಾಡಿರೋದು. ಏನೇನ್ ಬೇಕು ಹೇಳಿ ಇವಾಗ. ಸೋಡಾ, ಅಡಿಗೆ ಸೋಡಾ, ನಿಂಬೆಹಣ್ಣು. ಇರೋ ನಿಮಿಷ ಅಷ್ಟ. ಇನ್ ಸ್ವಲ್ಪ ಕಮ್ಮಿ ಹಾಕೋಣ, ಬೇಕಾರೆ ಹಾಕೋಣ. ಒಂದು 1/4 ಸ್ಪೂನ್ ಹಾಕಿದ್ದಾರೆ. ಮತ್ತೆ ನಿಂಬೆಹಣ್ಣು ಜಾಸ್ತಿ ಹಾಕ್ಬೇಡ, ಸ್ವಲ್ಪ ಹಾಕು. ಆಮೇಲೆ ಕಲರ್ ಎಷ್ಟು ಬೇಕು ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊಬಹುದು. ಬೀಜ ಎತ್ತು ಬಿಡು. ಚೆನ್ನಾಗಿ ಉಜ್ಜಿದ ಹಣ್ಣಾಗ್ಬಿಟ್ಟು ರಸ ಚೆನ್ನಾಗಿ ಬರ್ಲಿ. ಹೌದಾ? ಹಿಂಗ್ ಕೆಳಗಡೆ ಹಿಂಗ್ ಮಾಡ್ತಾರಲ್ಲ.
ಓಹೋ ನೋಡ್ದ ನೊರೆ ಬರ್ತೈತಿ ಸಾಕ್ಬಿಟ್ಟು ನೋಡೋಣ. ಸ್ಪೂನ್ ಎತ್ತದು ಕೈಯಲ್ಲೇ ಕಲ್ಸ ಯೋ ಸ್ಪೂನ್ ಚೆನ್ನಾಗ್ ಬರಲ್ಲ. ನೊರೆ ಐತಲ್ಲಮ್ಮ. ಏನಾಗಲ್ಲ ಮಾಡು. ಕಲರ್ ಚೇಂಜ್ ಆಗ್ತೈತ ಸ್ವಲ್ಪ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ ಸೈಂಟಿಸ್ಟ್. ಒಳ್ಳೆ ಸೈಂಟಿಸ್ಟ್. ಸೈಂಟಿಸ್ಟ್ ಸರಸ್ವತಿ ಅವರಿಗೆ ಜೈ. ಮೊನ್ನೆ ಶಾಪಿಂಗ್ ಹೋದಾಗ ಮರಿದಿರ ನಿಮ್ಮೆಣ್ಣು ತಗೊಬಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ. ತುಂಬಾ ನಿಮ್ಮೆಣ್ಣುಗಳಿತ್ತು ಮನೇಲಿ. ನಮ್ಮ ಅಮ್ಮ ಅವಾಗ ಬಿಸಾಕ್ತಾ ಇರ್ತಾರೆ. ಯಾಕಮ್ಮ ಹಂಗ್ ಮಾಡೋದ್ ನೀನು? ಎಷ್ಟ್ ದಿನ ನಾನು ಯೂಸ್ ಮಾಡಿದಿರ ಮಾಡ್ಕೊಂಡ್ರಿ ಏನ್ ಕಥೆ? ನೋಡಿದ್ರೆ ಫುಲ್ ಅರ್ಶನ ತರ ಕಾಣಿಸಿದೆ, ಬಟ್ ಡೈರೆಕ್ಟ್ ಆಗಿ ನೋಡಿದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ದುಡ್ಡು ತೋರಿಸೋ ಸರ ಗೊತ್ತಿಲ್ಲ, ಸ್ವಲ್ಪ ಚೇಂಜ್ ಆಗಿದೆ ಕಲರ್. ಬಟ್ ನಿಮ್ಗೆ ಇಲ್ಲಿ ಕ್ಯಾಮ್ರಾದಲ್ಲಿ ತುಂಬಾ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಇದು ಒಂದ್ ವಿಡಿಯೋದಲ್ಲಿ ಬಂದ್ಬಿಟ್ಟಮ್ಮ ಕುಂಕುಮ ಏನಂತ ಅದನ್ನ ಅರ್ಶನ ಮತ್ತೆ ಅಡಿಗೆ ಸೋಡಾ ಮತ್ತೆ ನಿಂಬೆಹಣ್ಣು ಹಾಕ್ಬಿಟ್ಟು ಮಾಡ್ತಿರು. ಇನ್ನೊಂದು ವಿಡಿಯೋದಲ್ಲಿ ಸುಣ್ಣ ಮತ್ತೆ ನಿಂಬೆಹಣ್ಣು 2 ಹಾಕಿದ್ರು. ಕರೆಂಟ್ ಬಂತಮ್ಮ. ಸುಣ್ಣ ಬೇಡ, ಸುಣ್ಣ ಮಕ್ಕ ಇಡ್ಬಾರ್ದಂತನಾ? ಅಲ್ಲ, ಸುಣ್ಣ ಮಾಡೋದೇ ಕೆಮಿಕಲ್ ಹಾಕಿ. ಹಾಯ್ ಮಾಡ, ಹಾಯ್ ಅಂತ ಹೇಳ. ಹಿಂಗ್ ತೋರ್ಸ್ರೆ ಕೆಂಪಗಾಗೈತಾ? ಸ್ವಲ್ಪ ಕಲರ್ ಚೇಂಜ್ ಆಗೈತೆ ಗೊತ್ತಾಗ್ತೈತೆ ನೋಡಿದ್ರಲ್ಲಿ. ಮಿಕ್ಸಿಗೆ ಹಾಕ್ಬಿಡೋಗು ನೋಡೋಣ. ಇವಾಗ ಇಷ್ಟು ಕಲರ್ ಬಂದೈತೆ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಿಮ್ ಕ್ಯಾಮ್ರಾದಲ್ಲಿ ಎಷ್ಟು ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂತ ಗೊತ್ತಿಲ್ಲ, ಬಟ್ ಇದು ಕಲರ್ ಚೇಂಜ್ ಆಗಿದೆ. ಸೊ ಮಿಕ್ಸಿಗೆ ಹಾಕಿದ್ರೆ ಈಸಿ, ಕೈಯಲ್ಲಿ ತುಂಬಾ ಟೈಮ್ ತಗೊಳುತ್ತೆ. ಸೊ ಮಿಕ್ಸಿಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಮತ್ತೆ ಕುಂಕುಮದ ಮಹತ್ವ ಏನ್ ಗೊತ್ತಾ? ಕುಂಕುಮ ಬಗ್ಗೆ ಅಮ್ಮ ಹೇಳ್ತಾರೆ. ನಾವಮ್ಮ ಬಾಯಲ್ಲಿ ಅಡಕೆಲ್ಲ ಇಟ್ಕೊಂಡ್ಬಿಟ್ಟಿದಾರೆ, ಅದಕ್ಕೆ ನಾನ್ ಹೇಳ್ತೀನಿ ನನ್ಗ್ ಗೊತ್ತಿರೋ ಅಷ್ಟು. ಎಲ್ಲಾ ಹೆಣ್ಮಕ್ಳು ಕುಂಕುಮನ ಇಟ್ಕೊಳ್ಳಿ, ಮತ್ತೆ ಡೈಲಿ ಕುಂಕುಮನ ಇಟ್ಕೊಳ್ಳಿ. ಕುಂಕುಮ ಇಟ್ಕೊಂಡ್ರೆ ತುಂಬಾ ಲಕ್ಷಣವಾಗಿ ಕಾಣ್ತಾರೆ. ನಂತರ ಹುಡುಗಿ ದೇವತರ ಅವಳೆ. ಆಮೇಲೆ ಡೈಲಿ ಇಟ್ಕೊಳ್ಳೋದ್ರಿಂದ ಪಾಸಿಟಿವ್ ಆಗಿ ಮೈಂಡ್ ಸೆಟ್ ಇರುತ್ತೆ, ಪಾಸಿಟಿವ್ ಆಗಿ ನಡೆಯುತ್ತೆ ಎಲ್ಲಾನು. ಮತ್ತೆ ಮೈಂಡ್ ಒಂಥರ ಫ್ರೀ ಇರುತ್ತೆ, ಕಂಫರ್ಟಬಲ್ ಆಗಿರ್ತೈತೆ ನನಗೆ. ಸೊ ನೀವು ಕೂಡ ಅದೇ ತರ ಅಭ್ಯಾಸ ಮಾಡ್ಕೊಳ್ಳಿ. ಕುಂಕುಮ ಇಟ್ಕೊಳ್ಳೋದ್ರಿಂದ ಒಂದೊಳ್ಳೆ ವೈಬ್ ಕ್ರಿಯೇಟ್ ಆಗುತ್ತೆ ನಮ್ ಜೊತೆನೆ ತಾನೇಮ್ಮ. ಆದ್ರೆ ಗೊತ್ತಾ, ನಾವ್ ಅಮ್ಮ ಬರೋ ಟೈಮ್ ಕರೆಕ್ಟ್ ರೆಡಿ ನಿಜ. ನಾವ್ ಅಮ್ಮ ಬೇಕಾದ್ರೆ ಸಂಜೆ ಟೈಮ್ ನಾನು ತೋರಿಸ್ತೀನಿ. 4 ಗಂಟೆ ಟೈಮ್ ಕರೆಕ್ಟ್ ಮುಖ ತೊಳ್ಕೊಂಡ್ ಬಂದು ರೆಡಿ ಆಗ್ತಾರೆ. ನಾಪ ಬರೋಷ್ಟಲ್ಲಿ ರೆಡಿ ಆಗಿ ಕುತ್ಕೊಂಡಿರ್ತಾರ ನಾವಮ್ಮ. ಹಂಗೆ ತಾನೇಮ್ಮ. ಸುಮ್ಗೆ ನೀನ್ ಸಾಯಂಕಾಲ ರೆಡಿ ಆಗ್ತಿ ಆಗಲ್ಲಮ್ಮ? ಹೇಳು, ನೀನ್ ಸಾಯಂಕಾಲ ರೆಡಿ ಆಗ್ತಿ ಆಗಲ್ಲ? ಮಿಕ್ಸಿ ಜಾರ್ಗೆ ಹಾಕಿದಾಳೆ ನೋಡ್ತೀನಿ. ಆಫ್ ಮಾಡ, ಎಲ್ಲ ಎತ್ತು ಬಿಚ್ಚು. ಅಮ್ಮ ಇನ್ನ ಕಲರ್ ಬಂದಿಲ್ಲ, ಇನ್ನು ಬರ್ಬೇಕು. ಸ್ವಲ್ಪ ಆರೆಂಜ್ ಕಲರ್ ಬಂದಿದೆ. ಆರೆಂಜ್ ಅಂದ್ರೆ ಇನ್ ಸ್ವಲ್ಪ ಬೇರೆ ಕಲರ್, ಈ ತರ ಕಲರ್ ಇಲ್ಲ. ಇನ್ನ ಸ್ವಲ್ಪ ಏನಾದ್ರು ಹಾಕ್ತೀನಿ ನೋಡು, ನಿಂಬೆ ರಸನೇ ಹಾಕ್ಬಿಡು. ಸ್ವಲ್ಪ ಸೋಡಾ ಹಾಕು. ಆತರ ಅವರು ಕೂಡ ಸ್ವಲ್ಪ ಹಾಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ರು. ಇನ್ನೊಬ್ರು ಬಂದು ಮಿಕ್ಸಿ ಜಾರ್ಗೆಲ್ಲ ಜಾಸ್ತಿ ಹಾಕಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ರು. ನಮಗೆ ಫಸ್ಟ್ ಟೈಮ್ ಮಾಡ್ತಿದೀವಲ್ಲ, ಅದಕ್ಕೆ ಸ್ವಲ್ಪ ಹಾಕೊಂಡು ಟ್ರೈ ಮಾಡ್ತಾ ಇರೋದು. ಇವತ್ತಿಗೆ ಕುಂಕುಮ ಆಗ್ಬೇಕು ಯಶೋ. ಕುಂಕುಮ ಆಗೋ ತನಕನೂ ಬಿಡಲ್ಲ. ಓಸುತ್ತಾ? ವಾವ್,
ಯಾರು ಹುಳಕ್ಕೋ ತಿಂಬೋ ಏನ ತೆಂಗಾಯಲ್ಲಿ ಹೂವು ಸಿಕ್ಕಿದೆ ಅಪ್ಪ ಎಷ್ಟ್ ಚೆನ್ನಾಗೈತೆ ಹೂವು. ನೀವು ಇದನ್ನ ಹೆಂಗ್ ಮಾಡ್ತೀರಾ ಹೂವು ಸಿಕ್ಕಿದ್ರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಂದ್ರೆ ಹೂವು ಸಿಕ್ಕಿದಾಗ ಈ ಹೂವನ್ನ ತಿಂತೀರಾ ಅಥವಾ ಮತ್ತೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಇದನ್ನ ಯಾರ್ಯಾರು ತಿನ್ಬೋದು ಯಾರ್ಯಾರು ತಿನ್ಬಾರ್ದು ಅಂತ ಕಮೆಂಟ್ ಮಾಡಿ. ಇವಾಗ ಇದನ್ನ ನಾನು ತಿನ್ನಲ್ಲ ಇಲ್ವಾ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲ ಶುಭನ್ ಮಾಡ. ಓ ಕುಂಕುಮ ಹೋಯ್ತಮ್ಮ. ಅಮ್ಮ ಈ ತರ ಕಲರ್ ಬಂದೈತೆ. ಇನ್ನ ನುಣ್ಣಗೆ ರುಬ್ಬೇಕಾನೆ ಅದನ್ನ. ಇನ್ನ ಸ್ವಲ್ಪ ರುಬ್ಬೇಕು. ತೋರ್ಸು. ಆಲ್ಮೋಸ್ಟ್ ಆಗಿದೆ. ಎಷ್ಟು ರುಬ್ಬೇಕಿರಿ ಇನ್ನ? ಆಲ್ಮೋಸ್ಟ್ ಬೆಳಕ ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮ್ಗೆ. ಸ್ಮೆಲ್ ಮಾತ್ರ ಸಖತ್ತಾಗೈತೆ. ಅಂದ್ರೆ ಫುಲ್ಲು ಅರ್ಶನ ಸ್ಮೆಲ್ಲು, ಕೆಮಿಕಲ್ ಒಂದು ಚೂರು ಅನ್ನಿಸ್ತಾನೆ ಇಲ್ಲ. ಎಲ್ಲ ಪ್ಯೂರೇ. ಇನ್ನ ಚೆನ್ನಾಗಿ ರುಬ್ಬಿದ್ರೆ ಸಖತ್ತಾಗಿ ಬರುತ್ತೆ ಫುಲ್ಲು. ಇವಾಗ ಆಲ್ಮೋಸ್ಟ್ ಬಂದ್ಬಿಟ್ಟೈತೆ ಕಲರು. ಸ್ವಲ್ಪ ಇನ್ನು ಬರ್ಬೇಕು. ಬರುತ್ತೆ ನೋಡಿ. ಬರೋ ತನಕ ಬೀಳಲ್ಲ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಬರ್ಲೇಬೇಕಲ್ಲಮ್ಮ. ಯಾರ್ ಸೈಂಟಿಸ್ಟ್? ನಮ್ಮಮ್ಮ ಬಂದೇ ಬರುತ್ತೆ. ಯಾರು ಮಾತಾಡ? ಮೈಕೆಲ್ಲ ಜೋರ ಹಾಕೊಂಡಿರ ಲೈಟ್ ಮೈಕಲ್ಲಿ ಮೈಕ್ ಹಾಕೊಂಡು ಸೈಲೆಂಟ್ ಆಗಿ ಒಳ್ಳೆ ನಮ್ಗೆ ಒಂದು ಹಾಡು ಆಡಿಸ್ತೀನಿ ಆಮೇಲೆ. ಓಹ್ ಹಾಡು ಯಾಕ ಮಾತಾಡ? ಏನಾದ್ರು ಏನ್ ಮಾತಾಡ? ಮೈಕ್ ಹಾಕಿದ್ಯಾ? ನಮ್ ಬೇಡ ಅಂತ ಹೇಳಿದೆ ತಾನೆ. ಅದೇಂಗ್ ನೀನ್ ಬೇಡ ಅಂತೀಯ? ಮಾತಾಡು. ಅವಳ ಕೇರ್ಲೆಸ್ ಆಗಿ ಕೆಲಸ ಮಾಡಿದ್ರೇನೆ ಹಾಕ್ಲಿಕ್ಕೆ ಬರೋದು. ಈ ತರ ಫುಲ್ ಆಕ್ಟಿವ್ ಆಗಿರ್ಬೇಕು. ನಂತರ ಅಲ್ಲ ಅಡಿಕೆಲೆ ಎಲ್ದಿದ್ರು. ಅಡಿಕೆಲೆ ಎಲ್ದಿದ್ದಕ್ಕೆ ಓಹೋ ನಮ್ಮನು ವಿಡಿಯೋಗೋಸ್ಕರ ಅಡಿಕೆಲೆ ನಾವೇ ಹೋಗ್ಬಿಟ್ಟು ಬಂದಿದ್ದಾಳೆ. ನಮ್ಮಂಗೆ ಎಲ್ರು ಕ್ಯಾಚ್ ಹೊಡಿರಿ. ಇನ್ನೇನ್ ಬೇಡ. ಇನ್ನ ಸ್ವಲ್ಪ ಕಲರ್ ಬರ್ಬೇಕಲ್ಲಮ್ಮ. ಕಲರ್ ಬಂದ್ಬಿಟ್ಟೈತೆ. ಫುಲ್ ರೆಡ್ ಕಲರ್ ಬಂದ್ಬಿಟ್ಟೈತೆ. ಸ್ವಲ್ಪ ಲೈಟ್ ಆಗಿ ತ್ಯಾವ ಐತೆ. ಅಂದ್ರೆ ಲಿಂಬೆ ರಸ ಹಾಕ್ತೀನಿ ನೋಡಿ. ಸಖತ್ ಕೆಂಪಗ ಬಂದಿದೆ. ಫುಲ್ ಮೆರೂನ್ ಕಲರ್. ಕೆಂಪಲ್ಲ ಮೆರೂನ್ ಕಲರ್ ಬಂದಿರೋದಲ್ಲಮ್ಮ. ಅಲ್ಬಮ್ಮ ಈಚೆ ಒಳಕೋಗೋಣ. ಬೆಳಕು ಚೆನ್ನಾಗಿ ಬರ್ತೈತೆ. ಇಂತಾಗಶಿ ಪಡ್ತಾಯಮ್ಮ. ತೋರ್ಸು. ಇರು ತಟ್ಟೆ ಸಕ್ಕದ ಬಂದಿತ್ತಲ್ಲ. ಅಯ್ಯೋ ನಿಜ ಅಮ್ಮ ಪರವಾಗಿಲ್ಲ. ಅಯ್ಯೋ ಎಕ್ಸ್ಪೆರಿಮೆಂಟ್ ವರ್ಕ್ ಆಯ್ತಲ್ಲ. ಬಿಡ್ತೀವಾ? ನೋಡ್ರಿ ಹೆಂಗ್ ಕಾಣಿಸ್ತೈತೆ. ಇರಮ್ಮ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ನೀವ್ ನೋಡ್ತಾ ಇದ್ರ ಅನ್ಸೈತಿ. ಪಕ್ಕದಲ್ಲೆಲ್ಲ ಅರ್ಶನ ಇತ್ತಲ್ಲ, ಅರ್ಶನ ಹಾಕಿದ್ವಲ್ಲ ಇದ್ರಲ್ಲೇ ಮಿಕ್ಸ್ ಮಾಡ್ಬೇಕಾದ್ರೆ ನೋಡಿ ಕುಂಕುಮ. ನಿಮ್ ಫೋನ್ ಅಲ್ಲಿ ಸ್ವಲ್ಪ ತುಂಬಾ ಡಾರ್ಕ್ ಲೈಟ್ ಆಗಿ ಕಾಣಿಸೈತೆ. ಅಂದ್ರೆ ಲೈಟ್ ಕಲರು. ಬಟ್ ಇದನ್ನ ಸೂಪರ್ ಫುಲ್ ಬ್ರೌನ್ ಕಲರ್ ಬಂದಿದೆ ಕುಂಕುಮ. ಸಕ್ಕ ಇದಲ್ಲ. ಏನಮ್ಮ ಸಾಧಿಸ್ಬಿಟ್ಟ? ಚೆನ್ನಾಗೈತಲ್ಲ. ಸಕಾಲ ಅನ್ಕೊಂಡೇ ಇಲ್ಲ. ಅನ್ಕೊಂಡಿಲ್ಲ ಅಂತ ಆದ್ರೇನೆ ನೆಗೆಯೋದು. ಅನ್ಕೊಂಡಿದ್ದೇ ಮಾಡಿದ್ರೆ ಗೊತ್ತಿದೆ ತಾನೇ ಬಿಡು ಅಂತೀರ ಅಷ್ಟೇ. ಗೊತ್ತಿಲ್ದೆ ಮಾಡಿ ಇಷ್ಟ ಚೆನ್ನಾಗ್ ಬಂದಿದೆ ಅಂತಂದ್ರೆ ಸೂಪರ್. ಅದೇ ಗೊತ್ತಿತ್ತು ಮಾಡಿದ್ರೆ ಇಷ್ಟ ಎಕ್ಸೈಟ್ಮೆಂಟ್ ಆಗ್ತಾ ಇರ್ಲಿಲ್ಲ. ನೋಡು ಹಾಕಿಸೋದ್ ನೋಡು. ಮೈಕಲ್ಲೆಲ್ಲ ರೆಕಾರ್ಡ್ ಆಗ್ತೈತಿ. ಇರು ನಾನು ಏನ್ ಮಾಡ್ಲಮ್ಮ? ಅವಳಕ್ಕೆ ಬಂದ್ರೆ ತಿರ್ಗಾ ಬತ್ತೈತೆ ನೋಡಿ ಇವಾಗ. ಎಷ್ಟ್ ಚೆನ್ನಾಗಿ ಹೇಳ್ತೀಯ. ಸ್ವಲ್ಪ ಸ್ವಲ್ಪ ಆರ್ಲಿ. ಸ್ವಲ್ಪ ಆರಿದ್ರೆ ಮಾತ್ರ ಮಸ್ತ್ ಆಗಿರ್ತದೆ. ಅರಿಶಿಣವನ್ನ ಕುಂಕುಮ ಮಾಡಿದ ಸುಲಭ ವಿಧಾನವನ್ನ ನೋಡ್ಕೊಂಡಿದ್ದೀರಾ? ಸೊ ಹೇಳಮ್ಮ. ನೋಡ್ಕೊಬಿಡ್ರಿ, ಕಲ್ಕೊಬಿಡ್ರಿ, ಮಾಡ್ರಿ. ಮಾಡ್ಬಿಟ್ಟು ಮಾಡ್ಬಿಟ್ಟು ಇಕ್ಕೊಳ್. ಹೌದಾ ನೀನ್ ಇಕ್ಕಳ ಇವಾಗ ಇಷ್ಟ ಕನ್ನಡ ಎತ್ಕೊಬಾ. ಈ ಸೈಂಟಿಸ್ಟ್ ಯಾರು ಮಾಡಿದಾರೋ ಅವ್ರೇನೇನೆ
ತೋರಿಸ್ತಾರೆ ಕುಂಕುಮನ ಇಟ್ಕೊಂಡು. ನಿನ್ ಜೊತೆಗ್ ಬಂದಿದ್ದೀನಿ ಅಂದ್ರೆ ನೀನ್ ಹೇಳಿದೆಲ್ಲ ಮಾಡ್ಬೇಕು, ಅದಕ್ಕೆ ಈ ತಲೆನೋವು ಬೇಡ ಅನ್ನೋದು. ನೀನೇನ್ ಮಾಡ್ತೀಯ ಮಾಡ, ನನ್ ತಲೆ ಮೇಲೆ ಸಪೋರ್ಟ್ ನಾನ್ ಮಾಡ್ತೀನಿ. ಜೊತೆಗ್ ಬರ್ತೀನಿ ಅಂತ ಹೇಳ್ದೆ. ಇವಾಗ ಜೊತೆಗ್ ಬಂದಿದ್ಮೇಲೆ ಎಲ್ಲಾ ಮಾಡ್ಬೇಕು. ಅಮ್ಮ ಮಾಡಿದ ಕುಂಕುಮ ಮೊದಲನೇ ಬಾರಿ ನಾವು ಅಮ್ಮ ಅವರೇ ಇಟ್ಕೊಂಡು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ. ಸ್ವಲ್ಪ ಒಣಗ್ಬೇಕಲ್ಲಮ್ಮ, ಶ್ಯಾಮ ಉದುರ್ತೈತಾರ. ಗಿಡ ಕಾಣಿಸ್ತೈತೆ. ನಾವ್ ಅಮ್ಮ ಕೆಳಗಡೆ ಕಣ್ ಕೆಂಪಗಾಗ್ಬಿಟ್ಟೈತೆ ಎಲ್ಲ ಕಂಡ್ಬಿಟ್ಟು. ಯಾಕೆ ಹೇಳ್ಪಾಪ ತಲೆನೋವ್ಗೆ. ನಮ್ಮಗೆ ಈ ತಲೆನೋವು ಏನ್ ಮಾಡ್ಬೇಕಂತ ಗೊತ್ತಾಗ್ತಾನೆ ಇಲ್ಲ. ಯಾವಾಗ ಡೈಲಿ ಯಾರ್ಕೊಂಡ್ ಗೊತ್ತಿದ್ರಿ ಹೇಳ್ರಮ್ಮ. ಯಾರಿಗಾದ್ರೂ ಏನಾದ್ರು ಟ್ರಿಕ್ಸ್ ಇಲ್ಲ ಏನಾದ್ರು ತಿಂದ್ರೆ ಇಲ್ಲ ಏನಾದ್ರು ಕುಡಿದ್ರೆ ಇಲ್ಲ ಏನಾದ್ರು ಹಚ್ಕೊಂಡ್ರೆ ಯಾವ್ದಾರ ಒಳ್ಳೆ ಹಾಸ್ಪಿಟಲ್ ಯಾವ್ದಾರ ಹೇಳಿ. ಅಯ್ಯೋ ಹಾಸ್ಪಿಟಲ್ ನೋಡ್ಸಿದೀನಿ ಶೃಂಗೇರಿ ಸ್ವಾಮಿ. ಹಾಸ್ಪಿಟಲ್ ತೋರ್ಸಿ ಸಾಕಾಗ್ಬಿಟ್ಟೈತ್ ನಾವ್ ಅಮ್ಮಗೆ. ಯಾವ್ದಾರ ಒಂದ್ ಒಳ್ಳೆ ಹೋಮ್ ರೆಮಿಡಿ ಹತ್ರ ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ನಾವ್ ಅಮ್ಮಗೆ ಯೂಸ್ಫುಲ್ ಆಗುತ್ತೆ, ನಮ್ಗುನು ಯೂಸ್ಫುಲ್ ಆಗುತ್ತೆ ಅಲ್ಲಮ್ಮ. ಮಾಡ್ತೀನಿ, ಮಾಡಿದ್ಮೇಲೆ ಬರ್ಬಾರ್ದು ಅಂತದ್ ಹೇಳ್ರಿ, ಇಲ್ಲಾಂದ್ರೆ ಶೃಂಗೇರಿ ಬಿಡ್ರಮ್ಮ. ನಮ್ಮಗ ಸುಮಾರು 10 ವರ್ಷದಿಂದ ತಲೆನೋವು. ಅದಕ್ಕೆ ನಾವಮ್ಮ ಆಯ್ತಾ ಮಾತ್ರೆಗಳು ಕುಡ್ದು ಸಾಕಾಗ್ಬಿಟ್ಟೈತೆ. ತೋರ್ಸಿ ಸಾಕಾಗ್ಬಿಟ್ಟೈತೆ ಅಂತಾರೆ. ಸೊ ಹಾಗೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ನಾವಮ್ಮ ನೋಡಿ ಬಿಸಿಲಲ್ಲಿ ಇಟ್ಟಿದ್ದಾರೆ. ಆಮೇಲೆ ಇದನ್ನ ಹೊಸ್ಲಿಗೆ ಇಟ್ಬಿಟ್ಟು ತೋರಿಸ್ತೀನಿ. ನಮ್ಮ ಮನೆಗಿರೋ ಕುಂಕುಮ ಯಾವ ಕಲರ್ ಇದೆ ಇವಾಗ, ಫುಲ್ ಕೆಮಿಕಲ್ ಮಿಕ್ಸ್. ಅದ್ ಇಟ್ಕೊಂಡ್ರು ಕೂಡ ತಲೆ ನೆವೆ ಆಗುತ್ತೆ, ಒಂದೊಂದ್ಸರಿ ಹಣೆ ಎಲ್ಲ ನೆವೆ ಆಗ್ತೈತೆ. ನಮ್ಮ ಕರೆಂಟ್ ಇದ್ರೆ ಯಾಕಮ್ಮ ನೀನ್ ಕರೆಂಟ್ ಹಾಕೊಳಲ್ಲ? ಏನ್ ಕರೆಂಟ್ ಉಳ್ಸೋದ್ರಾಗೆ ಇದು ಬಿಡು. ನಾವಮ್ಮ ಇವತ್ತು ಪಲಾವ್ ಮಾಡಿದ್ರು. ಇವತ್ತು ಪಲಾವ್ ಸಖತ್ತಾಗಿತ್ತು. ಸರಿ, ಮತ್ತೆ ನೆಕ್ಸ್ಟ್ ಹಾಗೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಕೊನೆಯವರೆಗೂ ನೋಡಿ. ಅಮ್ಮ ಹೌದು ಹೇಳಮ್ಮ, ನೀನು ಯಾರ ಕಡೆ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳು. ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಅಷ್ಟೇ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬೇಡ, ಅಮ್ಮ ಇಷ್ಟು ಕಷ್ಟಪಟ್ಟು ಹೇಳಿದಾರ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಬಿಸಿಲಲ್ಲಿ ಇಟ್ಟಿದ್ವಲ್ಲ, ಎತ್ಕೊ ಬಂದಿದ್ದೀನಿ. ಸೂಪರಾಗಿ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಾಗಿದೆ. ಇವಾಗ ಇದನ್ನ ಒಂದ್ಸರಿ ಟೀ ಸೋಸೋದ್ರಲ್ಲಿ ಜರಡೆ ಹಿಡಿಯೋಣ ಅಂತ. ಜರಡೆದಲ್ಲಿ ಹಿಡಿಬೋದು, ಬಟ್ ಇದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅಮ್ಮ ಬಿದ್ದೋಯ್ತು. ಸಕ್ಕದಾಗಿ ಬಂದಿದ್ದು. ಬಾಮ ವೀಡಿಯೋ ಮಾಡೋಣ. ಹೆಂಗೆ ಮಾಡ್ತೀವಿ ಮಾತಾಡಾದ್ಮೇಲೆ ಅವನ ವೀಡಿಯೋ ಇವಾಗ ಅನ್ ಮಾಡ್ತಾಳೆ ನೋಡಿ. ಮಾಡ್ಕೊಟ್ಟಿದ್ದೆ ಚೆನ್ನಾಗಿ ಇದಾಗಿದೆ. ಫಸ್ಟ್ ಸ್ವಲ್ಪ ಯಾವ್ದಾವಾಯ್ತು, ಇವಾಗ ಬಿಸಿಲಲ್ಲಿ ಇಟ್ಟಿದ್ವಲ್ಲ ಚೆನ್ನಾಗಿ ಆರೈತೆ. ಇವಾಗ ಒಂದ್ಸರಿ ಜರಡಿ ಹಿಡಿಯೋಣ ಅಂತ. ಅಂದರೆ ಕೆಲವೊಂದೊಂದು ಮೆತ್ತಗೆ ಗಟ್ಟಿಯಾಗಿ ಸಿಗ್ತೈತೆ. ಅದಕ್ಕೇನೆ ಮೇಡಮ್ ಇಲ್ಲಿ ಇದು ಹಂಗೆ ತೋರಿಸ್ತಾ ಸಕ್ಕ ಖುಷಿ ಆಗ್ತೈತೆ. ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ನಾವು ಅಮ್ಮನ ಮಾಡಿರೋ ವರ್ಕ್ ಆಗಿಬಿಟ್ಟೈತೆ ಅಂತ. ಒಂದೇ ಸರಿ ಹೇಳಿದ್ದು ನಾವು ಅಮ್ಮಗೆ, ಪಾಪ ಹಂಗೆ ಟ್ರೈ ಮಾಡೋಣ, ಸರಿ ಓಕೆ ಅಂದ್ಬಿಟ್ಟು ಮಾಡಿದ್ರು. ಸರಸ್ವತಿ ಸೈಂಟಿಸ್ಟ್ ಅವರಿಗೆ ಧನ್ಯವಾದಗಳು. ಮತ್ತು ಇದನ್ನು ನಾನು ಕುಂಕುಮ ನೋಡಮ್ಮ ಎಷ್ಟು ಗಟ್ಟಿ ಇರೋದೈತೆ. ಏನಕ್ಕೆ ಅದು ಗಟ್ಟಿಯಾಗಿರುತ್ತೆ? ಅರ್ಶಿನ ಸೋಡಾ ಹಾಕಿದ್ರಲ್ಲ, ಅದು ನರೆ ಬಂತು ನೋಡು. ಅದೇನೋ ಆಗಿರೋದು. ಕಟ್ ಮಾಡು. ಜಾಡಿ ಇಟ್ಬಿಟ್ಟು ಫುಲ್ಲು ತೋರಿಸ್ತೀನಿ ನಾನು. ಕಾಣಿಸ್ತಿದೆ ಕರೆಕ್ಟಾಗಿ ನೋಡಿ. ಜಾಡಿ ಹಿಡ್ದಿದ್ದೀನಿ. ಇಷ್ಟು ಚೆನ್ನಾಗಿ ಬಂದಿದೆ, ಸಕ್ಕ ಸಾಫ್ಟಾಗಿ ಬಂದಿದೆ. ಆಮೇಲೆ ಇಷ್ಟು ಸ್ವಲ್ಪ ರಫ್ ಆಗೈತೆ. ಅಂದರೂ ಸ್ವಲ್ಪ ಫುಲ್ಲು ಮೆತ್ತಗೆ ಮಾಡಿ ಜರಡಿ ತಗೊಂಡೆ. ಆದರೂ ಇಷ್ಟು ಗಟ್ಟಿ ಇರೋದೈತೆ. ಇದಕ್ಕೆ ಮೇಲೆ ಹಾಕಲ್ಲ. ಸೊ ಇಷ್ಟು ಸಕ್ಕತ್ತಾಗಿ ಎಷ್ಟು ಸಾಫ್ಟಾಗಿ ನೋಡ್ರಿ ಹೆಂಗೆ ಅಂಟ್ಕೊತಿದ್ದು ಕೈಕಾ. ಇದ್ರಲ್ಲಿ ಹಂಗೆ ಒಂದು ಕುಂಕುಮ ಡಬ್ಬಿಲ್ ಹಾಕಿಕೊಡ್ತೀರಿನಾ, ಇದನ್ನೇ ಇಟ್ಕೊಂಡು ದಿನ ಸಕ್ಕ ಕಾಲಾಗಿ ಬಂದೈತಲ್ಲಮ್ಮ. ಸಕ್ಕತ್ ನೋಡಿ ಎಷ್ಟು ಚೆನ್ನಾಗೈತೆ. ವೆರಿ ಇನ್ಸ್ಪೈರ್ಡ್. ಎಲ್ಲಿ ಕಂಡು ಮಾ ನೀನು ಏನು ತೋರಿಸ್ತಾ ಇದೆಯಮ್ಮ? ಅಲ್ಲಿ ನೀ ಫೋನ್ ನೋಡ್ಕೊಂಡು ಕ್ಯಾಮ್ರಾ ಮಾಡಬೇಕು. ನೀನು ಹೆಂಗೆ ಕರ್ಕೊಂಡು ಹೋದ ನಾನು ವೀಡಿಯೋ ಮಾಡೋಕ್ಕ? ಕರ್ಕೊಳಲ್ಲ ಜಂಗ್ಲ ಹತ್ರ ನೀನು ವೀಡಿಯೋ ಮಾಡೋಣ ಅಂತ. ಏನು ಗತಿ? ವೀಡಿಯೋ ಮಾಡ್ಬೇಕು. ಅದಕ್ಕೆ ಅಷ್ಟು ನಂಬಿಕೆ ಇಲ್ದಿರಿ. ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡೋಂಗಿದ್ರೆ ನನ್ನ ಹತ್ರ ಫ್ರೀಯಾಗಿ ಕಮೆಂಟ್ ಮಾಡಿ ಬನ್ನಿ, ಯಾರಾದ್ರೂ ವೀಡಿಯೋ ಮಾಡೋಕ್ಕೆ ಕೊಡೋಕ್ಕೆ.
ಇವಾಗ ಹೊರಗಡೆ ಹೋಗಿ ಹೊಸ ವರ್ಷದಿಂದ ನಾನು ಹೊರಗಡೆ ವೀಡಿಯೋ ಮಾಡಬೇಕು ಅಂತಿದ್ದೀನಿ. ನಮ್ಮ ಅಮ್ಮನೇ ಕ್ಯಾಮ್ರಾಮ್ಯಾನ್ ಆಗಿ ಬರ್ತೀನಿ ಅಂತ ಹೇಳಿದ್ರು. ಇವಾಗ ನೋಡ್ರೆ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಬರ್ತಾ ಇಲ್ಲ. ಈ ವಿಡಿಯೋ ಮಾಡ್ಸೋದು ನಮ್ಮ ಅಮ್ಮನ ಹೆಂಗೆ ಮಾಡೋರೆ, ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೋದಾ ಬೇಡವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇವಾಗ ಕುಂಕುಮ ಇಟ್ಕೊಂಡು ತೋರಿಸಿದ್ದೀನಿ. ನಾನೇ ಮಾಡಿರುವಂತಹ ಅಲ್ಲ ನಮ್ಮ ಅಮ್ಮ ಮಾಡಿರೋಂತಹ ಕುಂಕುಮ ಮೇಲೆ ಇಟ್ಟಿದ್ದೀನಲ್ಲ, ಅದು ಮೊದಲೇ ಇದ್ದಿದ್ದು. ಇವಾಗ ಆಯ್ತಾ? ನಿನ್ನೆ ಕೇಳ್ತಾರದು ಇನ್ನು ಸ್ವಲ್ಪ ಇಕ್ಕು, ಫೋಟೋ ಕಾಣಿಸ್ತಾ ಇಲ್ಲ. ಕಾಣಿಸ್ತು ಎಷ್ಟು ದಪ್ಪ ಇಕ್ಕಿದ್ದೀನಿ. ನೀನು ಅದೇನು ಮಾಡ್ತಾ ಇದೆಯೋ ಇವಾಗ ಕಾಣಿಸ್ತಾ ಚೆನ್ನಾಗಿದ್ದೀನಾ? ಇದು ಚೆನ್ನಾಗೈತೆ ಗುಮ್ಮ, ಸಕ್ಕದಾಗ ಒಂದೈತೆ. ನಾವು ಅಂದ್ಕೊಂಡೆಲ್ಲ ಇಷ್ಟು ಚೆನ್ನಾಗಿ ಬರ್ತೈತೆ ಅಂತ. ಈಗ ನಾವು ಅಮ್ಮ ಇಟ್ಕೊತಾರೆ. ತಗೋ ಕೋತಿ ನೀನಾ? ನೀನು ತಾನೇ ಮಾಡಿರೋದು. ಇಲ್ಲಿಂದ ನಾನು ಕೇಳೋದು. ಸೂಪರ್. ಇವಾಗ ನೆಕ್ಸ್ಟ್ ಏನು ಕಂಟಿನ್ಯೂ ಆಗುತ್ತೆ ವಿಡಿಯೋದಲ್ಲಿ? ಹಾಕ್ಬೇಡ ಮತ್ತೆ ಸಾಯಂಕಾಲ ಗಂಟೆ ಹಿಂಗೆ ಇರಲಿ. ಯಾಕೆ ಚೆನ್ನಾಗಿ ಇನ್ನೂ ಆರ್ಬೇಕಾ? ಹುಡ್ರಿಗೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತೆ ಅಂತಂದರೆ ಪ್ಲೀಸ್ ನನಗೆ ಅಪ್ರಿಷಿಯೇಷನ್ಸ್ ಕೊಡಿ, ಚೆನ್ನಾಗಿ ಮಾಡಿದ್ಯಾ ಅಂತ. ಆಮೇಲೆ ಜಾಸ್ತಿ ಕಮೆಂಟ್ಸ್ ಮಾಡಿ ನನಗೆ. ಇನ್ನೂ ಜಾಸ್ತಿ ಈ ಥರ ಎಕ್ಸ್ಪೆರಿಮೆಂಟ್ಸು ಎಲ್ಲ ಮಾಡ್ತೀನಿ. ಆಮೇಲೆ ಬಂದುಬಿಟ್ಟು ಹೊರ್ಗಡೆ ಹೋಗಿ ವೀಡಿಯೋ ನಿನ್ನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇನ್ನೂ ಹೊರಗಡೆ ಹೋಗಿ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ವಾ. ಸೊ ಅದಕ್ಕೆ ಇನ್ನೂ ಮೋಟಿವೇಟ್ ಬೇಕು, ಇನ್ನೂ ಸಬ್ಸ್ಕ್ರೈಬರ್ಸ್ ಬೇಕು, ಇನ್ನೂ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ಬೇಕು. ಸೊ ಕಮೆಂಟ್ ಮಾಡಿ. ನೀವು ಕೂದಲು ಬಿಟ್ಕೊಂಡು ಹೆಂಗಿದೆಯೋ ಗೊತ್ತಾ? ಸೊ ಇವತ್ತಿನ ವಿಡಿಯೋ ಐ ಹೋಪ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಒಂದಷ್ಟು ಫನ್ನು, ಒಂದಷ್ಟು ಕಾಮಿಡಿ, ಎಕ್ಸ್ಪೆರಿಮೆಂಟ್ಸು, ಮಾತುಕತೆಗಳೆಲ್ಲ ಇದ್ದಾವೆ ಈ ವಿಡಿಯೋದಲ್ಲಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇಲ್ಲಿವರೆಗೂ ಕೊನೆವರೆಗೂ ವೀಡಿಯೋಸ್ನ ವಾಚ್ ಮಾಡಿದ್ರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು 100 ಜನ ವೀಡಿಯೋನ ನೋಡ್ತಾರೆ ಅಂತ ಹೇಳಿದ್ರೆ 30 ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇನ್ನು 70 ಜನ ಸಬ್ಸ್ಕ್ರೈಬ್ ಮಾಡಿದ್ರೇ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹನಿ 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 ಮಂಜಿನ ಹನಿಯಾದೆ ಕಣ ಕಣದಲ್ಲಿ